ಕೆಪಿಎಸ್ಸಿ ಅಂದರೆ ಭ್ರಷ್ಟಾಚಾರಗಳ ಕೂಪ ಎಂಬ ಅಪಖ್ಯಾತಿ ಇದೆ. ಇದರ ಬೆಳಕಿಗೆ ಬಂದ ಹಲವು ಪ್ರಕರಣಗಳು ಇದೆ. ಈ ಬಗ್ಗೆ ಆಡಳಿತ ಪ್ರತಿಪಕ್ಷಗಳ ಸಂಘರ್ಷಗಳು ಕೂಡ ನಡೆದಿವೆ. ರಾಜಕೀಯ ಕೆಸರಾಚಟಗಳು ನಡೆದಿದೆ, ಇನ್ನು ನಡೀತಾನೆ ಇದೆ. ಹಾಗಾದ್ರೆ ಈ ಒಂದು ಕೆಪಿಎಸ್ಸಿಲಿ ಯಾವ ಥರ ನಡೆದು ಹೋಗಿದೆ ದೊಡ್ಡ ದೊಡ್ಡ ಹಗರಣಗಳು, ಈ ಬಗ್ಗೆ ಯಾವ ಚಾನೆಲ್ಗೂ ಸಿಗದ ಎಕ್ಸ್ಕ್ಲೂಸಿವ್ ಸಂದರ್ಶನ ಫ್ರೀಡಂ ಟಿವಿಗೆ ಸಿಕ್ಕಿದೆ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಕೆ IAS ಅವರ ಜೊತೆ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನವನ್ನು ನಡೆಸಿದೆ. ಅದರ ಒಂದು ತುಣುಕು ಇಲ್ಲಿದೆ, ನೋಡ್ಕೊಂಬನ್ನಿ. ತುಂಬ ವರ್ಷಗಳಿಂದ ಹಲವಾರು ರೀತಿಯ ಆರೋಪ ಬಂದು ಈಗ ನೀವೇನೇ ಆರೋಪ ಮಾಡಿದ್ರೂ ಅದು ನಿಜ ಅನ್ನೋ ಮಟ್ಟಕ್ಕೆ ಹೋಗಿದೆ. ಆದರೆ ನಾವು ಕೂಡ ಯಾವುದೇ ತನಿಖೆನ ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಪಬ್ಲಿಕ್ ಆಫೀಸಲ್ಲಿ ಕೂತ್ಕೊಂಡಾಗ ನಾವು ಜನರ ನಂಬಿಕೆಗೆ ಪಾತ್ರವಾಗಬೇಕಾಗಿರೋದು ನಮ್ಮದು ಮೊದಲ ಇರಲೇಬೇಕು. ಸೊ ಹಾಗಾಗಿ ತನಿಖೆ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಈ ಎಕ್ಸಾಮ್ ಮಾಡಿರೋರಲ್ಲಿ ಹಾಗಿದ್ರೆ ಜಿನೈನ್ ಕ್ಯಾಂಡಿಡೇಟ್ಸ್ ಇಲ್ವಾ? ಹಾಗಾದರೆ ಜಿನೈನ್ ಕ್ಯಾಂಡಿಡೇಟ್ಸು ಇನ್ನೆಷ್ಟು ವರ್ಷ ಕಾಯಬೇಕು? ಪ್ರತಿಭಾವಂತರಿಗೆ ಈಗ ಯಾರೋ ದೂರು ಕೊಟ್ಟಿದ್ದಾರೆ, ಓಕೆ, ಅವರು ಸರಿಯಾದ ದೂರು ಕೊಟ್ಟಿದ್ರೆ ವಿ ಅಕ್ಸೆಪ್ಟ್. ಆದರೆ ಸರಿಯಾದ ದೂರೇ ಕೊಡ್ದಾನೆ, ಸಾಕ್ಷ್ಯಗಳನ್ನು ಕೊಡ್ದಾನೆ, ಕೇವಲ ತನಿಖೆಗೆ ದೊಡ್ಡ ಹಲ್ಲಾಗುಲ್ಲ ಥರ ಮಾಡಿಬಿಟ್ಟು ತನಿಖೆ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲರೂ ಕಾಯಬೇಕು.